ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಳಿಯಲ್ಲಿ 2300ನೇ ದಿವಸದ ಅನ್ನದಾಸೋಹ ಸೇವೆಯನ್ನ ಅನ್ನದಾಸೋಹಿ ಮಲ್ಲೇಶಿ ಮತ್ತೆ ಆತ್ಮೀಯರು ಮತ್ತೆ ಎಲ್ಲಾ ದಾನಿಗಳ ಸಹಕಾರದಿಂದ ಕಾರ್ಮಿಕರಿಗಾಗಿರ್ಬೋದು, ನಿರ್ಗತಿಕರಿಗಾಗಿರ್ಬೋದು, ಕೂಲಿ ಕಾರ್ಮಿಕರಿಗಾಗಿರ್ಬೋದು ಮತ್ತೆ ಹಿರಿಯರಿಗಾಗಿರ್ಬೋದು ಅನ್ನದಾಸೋಹ ಸೇವೆಯನ್ನ ಒಂದು ಯಶಸ್ವಿಯಾಗಿ ದಾನಿಗಳ ಸಹಕಾರದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ನಾವು ನಮ್ಮ ಕನ್ನಡ ಜಾಗೃತ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ. ಬಂಧುಗಳೇ, ಮುಖ್ಯವಾಗಿ ನಿಮಗೆ ತಿಳಿದಿದೆ, ಶ್ರೀಯುತ ಶಿವಕುಮಾರ ಸ್ವಾಮಿಗಳು ಹೇಳದಂಗೆ ದಾಸೋಹ ಒಂದು ಮನುಷ್ಯನನ್ನ ತೃಪ್ತಿಪಡಿಸಬೇಕಾದ್ರೆ ಯಾವುದೇ ಒಂದು ಇದರಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಒಂದು ದುಡ್ಡಿನ ವಿಷಯದಾಗಿರ್ಬಹುದು, ಮತ್ತೆ ಒಂದು ಒಡವೆ ವಿಷಯ ಆಗಿರ್ಬೋದು, ಒಂದು ಜಮೀನನ್ನು ಕೊಟ್ಟ ಮನುಷ್ಯನನ್ನ ತೃಪ್ತಿ ಮಾಡಿಸ್ಲಿಕ್ಕೆ ಆಗಲ್ಲ. ಆದರೆ ಅವರಿಗೆ ಒಂದು ಹಸಿದಂತ ಹೃದಯಗಳಿಗೆ ಒಂದು ಹೊತ್ತಿನ ಊಟ ನೀಡಿದರೆ ಇವತ್ತಿನ ದಿವಸ ಅವ್ರನ್ನ ತೃಪ್ತಿಪಡಿಸುವುದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಇವತ್ತು 2300 ದಿವಸ ಅಲ್ಲ, 2300 ದಿನ ಅಂತಲ್ಲ, 10,000 ದಿನಗಳಾಗ್ಲಿ ಅಂತ ನಾನು ಈ ಸಂದರ್ಭ ಕೊಡ್ತೇನೆ. ಮತ್ತೆ ಇದರ ಯುವಕರು ಮೋಜು ಮಸ್ತಿ ಅಂತ ಬಾರು ಪಬ್ಗಳಲ್ಲಿ ಹೋಗಿ ಪಾರ್ಟಿಗಳನ್ನ ಮಾಡಿ ಮತ್ತೆ ಪಬ್ಗಳಲ್ಲಿ ಮಾಡಿ ಪಾರ್ಟಿಗಳು ದೊಡ್ಡ ಮಟ್ಟದಲ್ಲಿ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ, ಮತ್ತೆ ದುಷ್ಟತೆಗಳಿಗೆ ಬಲಿ ಆಗ್ತಾ ಇದ್ದಾರೆ. ಅಂತಹ ಯುವ ಸಮಾಜ ಇಂತಹ ಇರತಕ್ಕಂಥ ನಿರ್ಧನ ಪ್ರದೇಶಗಳಿಗೆ ಗುರುತಿಸಿ ಇಂತಹ ಒಂದು ಜಾಗಗಳಿಗೆ ಬಂದು ಹಸಿದವರಿಗೆ ಒಂದು ಹೊತ್ತಿನ ಊಟವನ್ನು ನೀಡುವ ಮುಖಾಂತರ ಅವರಿಗೆ ಒಂದು ಊಟದ ಸಹಾಯವನ್ನು ಮಾಡಿದ್ರೆ ನಿಜವಾಗಲೂ ಅದು ದೇವರು ಮೆಚ್ಚುವಂತ ಕೆಲಸ ಆಗುತ್ತೆ ಅಂತ ನಾನು ಹೇಳ್ತಾ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸೆಲ್ವಂ ಸಮಾಜ ಸೇವಕರು ಹಾಗೂ ನಮ್ಮ ಜನಗುರುಗಳ ಅಧ್ಯಕ್ಷರು. ಇವತ್ತು ವಿಶೇಷ ಕಾರ್ಯಕ್ರಮ ಏನಂದ್ರೆ 2300ನೇ ದಿನಕ್ಕೆ ಅನ್ನದಾಸೋಹ ಕಾಲಿಟ್ಟಿದೆ. ಈ ಅನ್ನದಾಸೋಹದ ಪ್ರಯುಕ್ತ ನಮ್ಮ ಅನ್ನದಾಸೋಹಿ ಮಲೇಶ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೆದಿದೆ. ಚಿತ್ರನಟಿಯರಾದ ಡಾಕ್ಟರ್ ಪಂಕಜಮ್ಮ ಅವರು ಈ ಕಾರ್ಯಕ್ರಮ ವಿಶೇಷ ಆಹ್ವಾನಿತರಾಗಿ ಬಂದಿದ್ದರು. ಅವರು ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ಒಂದು ಕಾರ್ಯದ ಬಗ್ಗೆ ಅವರು ತುಂಬಾ ಮೆಚ್ಚುಗೆ ಮಾತುಗಳನ್ನು ಮಾತಾಡಿ ಅವರು ಈ ಕಾರ್ಯಕ್ರಮ ಯಾವಾಗಲೂ ಸದಾ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಬಂದಂತ ಎಲ್ಲ ಗಣ್ಯರಿಗೂ ಗಣ್ಯರಿಗೂ ಚಿತ್ರ ನಿರ್ಮಾಪಕರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀನಿವಾಸ್ ಅವರು ಪೊಲೀಸ್ ಇಲಾಖೆ ಅವರು ಕೂಡ ನಮ್ಗೆ ಇದೇ ತರ ನಮ್ಗೆ ನೀವು ಸಹಕಾರ ಕೊಡ್ಬೇಕು ಅಂತ ಹೇಳಿ ನಮ್ಮ ಇದೇ ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿರ್ತಕ್ಕಂಥ ಅವರು ನಮ್ಗೆ ನಿಜವಾಗ್ಲೂ ತುಂಬಾ ಸಂತೋಷವಾಗಿದೆ. ನಮಸ್ಕಾರ. ಇವತ್ತಿನ ದಿನ 2300ನೇ ದಿನ ಅನ್ನದಾಸೋಹನ ಹಮ್ಮಿಕೊಂಡಿದ್ದಂತ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದಕ್ಕೆ ಚಿತ್ರನಟರು, ಗಣ್ಯ ವ್ಯಕ್ತಿಗಳು, ದೊಡ್ಡಬಳ್ಳಾಪುರ ಮುಖಂಡರು ಎಲ್ಲ ಭಾಗಿಯಾಗಿ ಮಲ್ಲೇಶ್ ಅವರು ಆಯೋಜನೆ ಮಾಡಿದಂತ ಅನ್ನದಾಸೋಹ ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಶಾಲಾ ಮಕ್ಕಳಿಗೆ ಬುಕ್ಸು, ಪೆನ್ನು ವಿತರಣೆ ಹಾಗೂ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗಿದೆ. ಇದೇ ತರ ಮಲ್ಲೇಶ್ ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇದೇ ಶಕ್ತಿ ಪ್ರತಿದಿನ ಇದೇ ತರ ಮಾಡ್ತಾ ಇರೋದಕ್ಕೆ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಅವ್ರ ತಂದೆ ತಾಯಿ ಆಶೀರ್ವಾದ ಸದಾ ಅವ್ರ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾ, ಎಲ್ಲ ನಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಯಾರು ಮಾಡ್ತಾರೋ ಅವರೆಲ್ಲ ಬಂದು ಈ ತರ ಒಂದು ಕಾರ್ಯಕ್ರಮಗಳನ್ನ ಈ ಒಂದು ಸ್ಥಳಗಳಲ್ಲಿ ಇದೇ ತರ ಸ್ಥಳಗಳಲ್ಲಿ ಈಗ ಅಂಗವಿಕಲರಿದ್ದಾರೆ, ಕೈಯಲ್ಲಿ ಓಡಾಡಕ್ಕಾಗದಿದ್ದವರಿದ್ದಾರೆ, ಮಕ್ಕಳಿದ್ದು ಇಲ್ದಂಗಿರೋರು ಇದ್ದಾರೆ, ಶಾಲಾ ಮಕ್ಕಳಿದ್ದಾರೆ. ಇವರ ಒಂದು ಜೊತೆಗೆ ನಾವು ಕಾಲ ಕಳೆದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಸಂತೋಷ ಆಗುತ್ತೆ. ಸಂಬಂಧ ಮುಖ್ಯ ಅಲ್ಲ, ಇಂಥವ್ರ ಜೊತೆ ಬೆರೆತು ನಮ್ಮ ಒಂದು ಸಣ್ಣ ಸಹಾಯನ ಹಳ್ಳಿ ಸೇವೆಯನ್ನ ಮಾಡಿದ್ರೆ ಅವರು ಸಂತೋಷ ಆಗುತ್ತೆ, ನಮಗೂ ಸಂತೋಷ ಆಗುತ್ತೆ ಅಂತ ಹೇಳ್ತಾ 2300ನೇ ದಿನ ನಮ್ಮ ದೊಡ್ಡಬಳ್ಳಾಪುರದ ದರ್ಗಾ ಜೋಗಲಿನಲ್ಲಿ ಏನು ನಿತ್ಯ ನಿರಂತರವಾದ ಅನ್ನದಾಸೋಹ ನಡೀತಾ ಇದೆ. ಈ ಒಂದು ಅನ್ನದಾಸೋಹವು ಇದೇ ರೀತಿ ನಡೀಲಿ ಅಂತ ಹೇಳ್ತಾ, ಇದ್ರ ಜೊತೆಯಾಗಿ ಕೂಡ ಎಲ್ಲರೂ ಇದಕ್ಕೆ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರತಿದಿನವೂ ಪ್ರತಿಕ್ಷಣವೂ ಕೂಡ ಸಹಾಯ ಸಹಕಾರ ನೀಡಬೇಕಂತ ಮತ್ತೊಮ್ಮೆ ಎಲ್ಲರೂ ಕೇಳ್ಕೊತ ನಮ್ಮ ಗುರುಗಳಾದಂತಹ ಮಲ್ಲೇಶ್ ಅವರಿಗೆ ನಮ್ಮ ಗುರುಗಳಿಗೆ ಅವರಿಗೆ ಎಲ್ಲರೂ ಸಹಾಯ ಸಹಕಾರ ಕೊಡಬೇಕಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.